ಹಲೋ ನಮಸ್ಕಾರ. ಇವತ್ತು ನಾನು ನಿಮಗೆ ನಮ್ಮ ಕರ್ನಾಟಕದ ಮೊದಲ ರಾಜಮನೆತನ ಕದಂಬರ ರಾಜಧಾನಿ ಬನವಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಇದು ಮಯೂರ ವರ್ಮರ ಕಾಲದಲ್ಲಿ ಸ್ಥಾಪನೆಯಾಗಿದ್ದು ಸುಮಾರು 9ನೇ ಶತಮಾನದಷ್ಟು ಹಳೆಯ ದೇವಾಲಯ. ಗರ್ಭಗುಡಿಯಲ್ಲಿರುವ ಶಿವಲಿಂಗವು ಜೇನುತುಪ್ಪದ ಬಣ್ಣವನ್ನು ಹೊಂದಿರುವುದರಿಂದ ಇದಕ್ಕೆ ಮಧುಕೇಶ್ವರ ಎಂಬ ನಾಮಕರಣವಾಗಿರುವುದು. ಪ್ರಸಿದ್ಧ ಶಿಲ್ಪಿ ಅಮರಾಚಾರಿ ಜಕ್ಕಣ್ಣನವರು ಈ ದೇವಾಲಯವನ್ನು ನಿರ್ಮಿಸಿದರೆಂದು ನಂಬಿಕೆ. ಈ ನಂದಿ ವಿಗ್ರಹದ ಒಂದು ವಿಶೇಷತೆ ಇದೆ. ಈ ನಂದಿಯು ಎಡಗಣ್ಣಿನಿಂದ ಶಿವನನ್ನು ಹಾಗೂ ಬಲಗಣ್ಣಿನಿಂದ ಪಕ್ಕದ ಗುಡಿಯಲ್ಲಿರುವ ಪಾರ್ವತಿ ದೇವಿಯನ್ನು ನೋಡುತ್ತಿರುವಂತೆ ಕೆತ್ತಲಾಗಿದೆ. ಈ ನವರಂಗವು ಕದಂಬರ ಶೈಲಿಯಲ್ಲಿದ್ದರೆ ನವರಂಗದ ಕಂಬಗಳು ಚಾಲುಕ್ಯರ ಶೈಲಿಯಲ್ಲಿದೆ. ಇಲ್ಲಿನ ಕೆತ್ತನೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಇದು ಕೇವಲ ಕದಂಬರ ಕೊಡುಗೆಯಷ್ಟೇ ಅಲ್ಲ, ಕಾಲಕಾಲಕ್ಕೆ ಬಂದ ಪ್ರತಿಯೊಬ್ಬ ರಾಜಮನೆತನದವರ ಕೊಡುಗೆಯನ್ನು ನೀವು ಇಲ್ಲಿ ಕಾಣಬಹುದಾಗಿದೆ. ಈ ಬಾಹ್ಯ ಗೋಡೆಗಳ ಮೇಲೆ 12 ಆದಿತ್ಯರು, ದಿಕ್ಪಾಲಕರು ಹಾಗೂ ವಿಷ್ಣುವಿನ ಅವತಾರದ ಶಿಲ್ಪಗಳಿವೆ. ದೇವಾಲಯದ ಗರ್ಭಗೃಹದ ಸುತ್ತಲೂ ಇರುವ ಪ್ರದಕ್ಷಿಣ ಪಥ ಮತ್ತು ಒಳಮಂಟಪಗಳನ್ನು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಹಾಗೂ ಮುಂದಿನ ಮಹಾಮಂಟಪವನ್ನು ಚಾಲುಕ್ಯರು ಹಾಗೂ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಹಾಗೂ ಈ ದೇವಾಲಯಕ್ಕೆ ವಿಜಯನಗರ ಅರಸರ ಕೊಡುಗೆಯೂ ಸಹ ಇದೆ. ಇದು ಕದಂಬರ ಲಾಂಛನ. ಈ ಕಲ್ಲು ಮಂಚವನ್ನು 10 ತುಂಡುಗಳ ಗ್ರಾನೈಟ್ ಶಿಲೆಯಿಂದ ಮಾಡಲಾಗಿದೆ. ಇದು ಹೊಳಪಿನಿಂದ ಕೂಡಿದ್ದು ಇದರ ಮೇಲೆ ಶಾಸನಗಳನ್ನು ಕೆತ್ತಲಾಗಿದೆ. ಈ ದೇವಾಲಯದ ಸುತ್ತಲಿನ ಪ್ರಾಂಗಣದಲ್ಲಿ 11 ಏಕಾದಶ ರುದ್ರರ ಮೂರ್ತಿಗಳು, 12 ದ್ವಾದಶ ಆದಿತ್ಯರ ಮೂರ್ತಿಗಳು ಹಾಗೂ ಅಷ್ಟದಿಕ್ಪಾಲಕರುಗಳು ಇವುಗಳನ್ನು ಇವರ ಪತ್ನಿ, ವಾಹನ ಹಾಗೂ ಆಯುಧದ ಸಮೇತ ಕೆತ್ತನೆಯನ್ನು ಮಾಡಲಾಗಿದೆ. ಈ ತರಹದ ದಿಕ್ಪಾಲಕರನ್ನು ಅವರವರ ದಿಕ್ಕಿನಲ್ಲೇ ನಿರ್ಮಾಣ ಮಾಡಲಾಗಿದ್ದು ಈ ವಿನ್ಯಾಸಗಳನ್ನು ನಿಮಗೆ ನೋಡಲು ಸಿಗುವುದು ಈ ಬನವಾಸಿಯ ದೇವಸ್ಥಾನದಲ್ಲಿ ಮಾತ್ರ. ನೀವೇನಾದರೂ ಜೋಗ್ ಫಾಲ್ಸ್ ಕಡೆ ಬಂದರೆ ತಪ್ಪದೇ ಈ ದೇವಸ್ಥಾನವನ್ನು ನೋಡ್ಕೊಂಡು ಹೋಗಿ. ಇದು ಜೋಗ್ ಫಾಲ್ಸಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ನಿಮಗೆ ಇದರ ಸುತ್ತಮುತ್ತ ಚಂದ್ರಗುತ್ತಿನೂ ಸಿಗುತ್ತೆ, ಕೆಳದಿ ಇಕ್ಕೇರಿನೂ ಸಿಗುತ್ತೆ. ಹಾಗೂ ಶಿರಸಿಯ ಸಹಸ್ರಲಿಂಗ ಮಾರಿಕಾಂಬಾ ದೇವಸ್ಥಾನವನ್ನು ಸಹ ನೀವು ನೋಡ್ಕೊಂಡು ಹೋಗ್ಬೋದು. ಮಾರ್ಕಾಂಡೇಯ ಪುರಾಣದ ಪ್ರಕಾರ ಮಧು ಹಾಗೂ ಕೈಟಭರೆಂಬ ದೈತ್ಯರ ಸಂಹಾರದ ಪ್ರತೀಕವಾಗಿ ಈ ದೇವಾಲಯ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ನಿಮಗೆ ಸೊರಬ ತಾಲೂಕಿನ ಕೋಟೆಪುರದಲ್ಲಿ ಕೈಟಭೇಶ್ವರ ದೇವಾಲಯ ಸಹ ಕಾಣಸಿಗುತ್ತದೆ. ಈ ಗಣಪತಿಯನ್ನು ಸೂಕ್ಷ್ಮವಾಗಿ ನೋಡಿ. ಇದು ಅರ್ಧ ಗಣಪತಿ. ಇನ್ನುಳಿದ ಅರ್ಧ ಗಣಪತಿ ವಾರಣಾಸಿಯಲ್ಲಿದೆ ಅಂತ ಹೇಳ್ತಾರೆ. ಈ ಧ್ವಜಸ್ತಂಭ ಹಾಗೂ ದೀಪಸ್ತಂಭ 40 ಅಡಿ ಎತ್ತರದಲ್ಲಿದೆ ಹಾಗೂ ಇದು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಹಾಗೂ ಇದು ಉಪನಾಗರ ಶೈಲಿಯಲ್ಲಿರೋದು.
ಈ ದೇವಾಲಯದ ಗೋಪುರವನ್ನು ಕದಂಬ ವಿಮಾನ ಎಂದು ಹೇಳ್ತಾರೆ. ಸಾಧ್ಯ ಆದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಥ್ಯಾಂಕ್ ಯು.